ನಾಗರಾಜ್ ಅವ್ರೆ ಏನ್ ನಿಮ್ ಪ್ರಾಬ್ಲಮ್? ಇಲ್ಲ, ಲಂಚ ತಾಂಡವಾಡ್ತದೆ. ಇನ್ನು ಎಷ್ಟು ಜನಕ್ಕೆ ಇದಾಗಿದಾರೋ ಗೊತ್ತಿಲ್ಲ. ಅವರು ಈ ತರ ಯಾವಾರ ಬೇಕಾಗಿಲ್ಲ. ಈ ಖಾಲಿ 9 ಅಡಿ ಶೆಡ್, ಹಂದಿ ಶೆಡ್ಗೆ 40,000 ಖರ್ಚಾಗಲ್ಲ. 30 ಲಕ್ಷ ಅಂತ 25 ಲಕ್ಷ ಬೇಡಿಕೆ ಬರಲ್ಲ. ಬರೀ ಲಂಚ 30 ಲಕ್ಷ. 30 ಲಕ್ಷ. ಯಾರು ಅದು 30 ಲಕ್ಷ ಲಂಚ ಕೇಳ್ತಾ ಇರೋದು? ದೊರೆಸ್ವಾಮಿ. ಯಾವ ದೊರೆಸ್ವಾಮಿ? ಅಧ್ಯಕ್ಷ. ಅವ್ರ ಹೆಸರು ದೊರೆಸ್ವಾಮಿನಾ? ಸೆಕ್ರೆಟರಿ. ಸೆಕ್ರೆಟರಿ ಅವ್ರ ಹೆಸರು ಕೂಡ ಗೊತ್ತಾಯ್ತು, ದೊರೆಸ್ವಾಮಿ ಅಂತ. ದೊರೆಸ್ವಾಮಿ ಯಾವನ್ರಿ ಅವನು? ದೊರೆಸ್ವಾಮಿ ಅಧಿಕಾರಿನ ಅವನು? ಅಧಿಕಾರಿ. APMC ಅಧಿಕಾರಿನೇ. ಮಿನಿಮಮ್ ಅಷ್ಟು ಕೊಟ್ರನೇ ವ್ಯವಹಾರ ಒಂದು. ಇಲ್ಲಾಂದ್ರೆ ಏನು ಮುಡಿ ಎಲ್ಲ ಯಾವುದೇ ಕಾರಣಕ್ಕೂ ಲಂಚಕ್ಕೂ ಸಿಗ್ತಾ ಇಲ್ಲ. ಲಂಚ ಏನಕ್ಕಂತ ಅವರಿಗೆ? ದುಡ್ಡು ಏನಕ್ಕೆ? ಏನಕ್ಕಂತ ಕೇಳಿ 25 ಕೋಟಿ ಲಂಚ ಬರ್ತದೆ. 25 ಕೋಟಿ ಲಂಚ ಇದೆ ಎಲ್ಲ ಸೇರಿ. ದುಡ್ಡಿಗೆ ಲೆಕ್ಕ ಇಲ್ವಾ? ಅದ್ ಲೆಕ್ಕ ಕೇಳಿ ಏನಕ್ಕೆ ಅಂತ. 25 ಕೋಟಿ. 25 ಕೋಟಿ ಮೇಲೆ ಎಲ್ಲರಿಂದ ಸೇರಿ? ಎಲ್ಲರಿಂದಲ್ಲ, ಬರೀ 100 ಅಂಗಡಿ ಮಾತ್ರ. ಇದು ಮೊದ್ಲು ಬೇರೆ ಆಗೋಗ್ಬಿಟ್ಟಿದೆ. ಅದು ಮೊದಲೆಲ್ಲ ಲೂಟಿ ಕೊಟ್ಬಿಟ್ಟವ್ರೆ. ಅದು ಬಿಲ್ಡಿಂಗ್ ಎಲ್ಲ ಲೂಟಿ ಆಗೋಗ್ಬಿಟ್ಟಿದೆ. ಅದು ಒನ್ ಟೈಮ್ ಲಂಚನಾ? ಒನ್ ಟೈಮ್ ಲಂಚ. ಅದು ಒನ್ ಟೈಮ್ ಲಂಚ. ಇದಕ್ಕೆ ಬೆಳಗ್ಗೆ ಇದ್ರೆ ಬಾಡಿಗೆ ಕಟ್ಟಬೇಕು, RMC ಕಟ್ಟಬೇಕು. ಆಮೇಲೆ ಅದಕ್ಕೆ ಯಾಮಾರ್ ಬಿಟ್ರೆ ಬಡ್ಡಿನೂ ಕಟ್ಟಬೇಕು. ಅದಕ್ಕೆ